ಚಿಗಟೇರಿ ಜಿಲ್ಲಾಸ್ಪತ್ರೆಯ ಕಿವಿ ಮತ್ತು ಮೂಗು ವಿಭಾಗದ ಆಪರೇಷನ್ ಥಿಯೇಟರ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ಭೀಕರ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ಆಸ್ಪತ್ರೆಯ ಆವರಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಆಪರೇಷನ್ ಥಿಯೇಟರ್ನಲ್ಲಿ ಸಿಬ್ಬಂದಿ ಬೆಳಿಗ್ಗೆ ಕೆಲಸ ನಿರ್ವಹಿಸುತ್ತಿದ್ದಾಗ ಏಕಾಏಕಿ ಆಕ್ಸಿಜನ್ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಇಡೀ ಕೊಠಡಿಗೆ ಬೆಂಕಿ ವ್ಯಾಪಿಸಿದ್ದು ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ಹೊಗೆಯನ್ನು ಕಂಡು ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಹಾಗೂ ಅವರ ಸಂಬಂಧಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಬೆಂಕಿಯ ತೀವ್ರತೆಗೆ ಆಪರೇಷನ್ ಥಿಯೇಟರ್ ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದು ಒಳಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಹಾಗೂ ಸಾಮಗ್ರಿಗಳು ಸುಟ್ಟು ಬೂದಿಯಾಗಿವೆ. ಶಸ್ತ್ರಚಿಕಿತ್ಸಾ ಕೊಠಡಿಯ ಸುತ್ತಮುತ್ತಲಿನ ಇತರ ವಾರ್ಡ್ಗಳಿಗೂ ಹಾನಿಯಾಗಿದ್ದು ಗೋಡೆಗಳು ಬಿರುಕು ಬಿಟ್ಟಿವೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ತನಿಖೆಗೆ ಆದೇಶಿಸಿದ್ದಾರೆ. ಒಳಗೋಕ್ಕಾಗಲ್ಲಣ್ಣ. ಈ ಬಿಲ್ಡಿಂಗ್ ಎಲ್ಲ ಐತಿ ಇಲ್ಲ ಇಲ್ಲ ಕೆಲಸ ಆಯಿತು. ಸಾಕಷ್ಟು 7 ಜನ ಸಿಬ್ಬಂದಿದ್ರು, ಇನ್ನೊಂದಿಷ್ಟು ಜನ ಬರೋರಿದ್ರು. ಈ ಒಂದು ಕೆಲಸದಿಂದ ಸದ್ಯಕ್ಕೆ ಸಿಬ್ಬಂದಿ ಇದೇ ಮಷೀನು ಅಲ್ಲಿ ಏನಾದರೂ ಆಪರೇಷನ್ ಥಿಯೇಟರ್ ಅಂದರೆ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿರುವಂತಹ ಎಲ್ಲ ಉಪಕರಣಗಳು ಸುಟ್ಟು ಭಸ್ಮವಾಗಿದೆ. ನೋಡ್ಬೋದು, ಅನಿಸ್ಥಿಷಿಯಾ ವರ್ಕ್ ಸ್ಟೇಷನ್ ಅಷ್ಟೇ ಅಲ್ಲ, ಅದು ಹೊರಗೆ ಇರುವಂತಹ ಎಲ್ಲವೂ ಸಹ ಭಸ್ಮವಾಗಿರುವಂತಹ ಸುಮಾರು 8:45ರಿಂದ 8:50 ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳು ಇವತ್ತಿನ ಆಪರೇಷನ್ಸ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ಟೈಮಲ್ಲಿ ಇಲ್ಲಿರ್ತಕ್ಕಂಥ ಏನು ವರ್ಕ್ ಸ್ಟೇಷನ್ ಇದೆ, ಆ ವರ್ಕ್ ಸ್ಟೇಷನ್ನಿಂದ ಸಣ್ಣದ ಕಿಡಿ ಬಂದು ಬೆಂಕಿ ಹೊತ್ಕೊಂಡಿದೆ. ತಕ್ಷಣ ನಮ್ಮ ಅಲ್ಲಿ ದಟ್ಟವಾದ ಹೊಗೆ ಆವರಿಸಿದ್ರಿಂದ ನಮ್ಮಲ್ಲಿ ಏನು ಓಟಿನಲ್ಲಿರ್ತಕ್ಕಂಥ ಫೈರ್ ಎಕ್ಸ್ಟಿಂಗ್ವಿಷರ್ ಏನು ಪ್ರಯೋಜನ ಆಗಿಲ್ಲ. ತಕ್ಷಣ ನನಗೆ ಮಾಹಿತಿ ಗೊತ್ತಾಗಿ ಅವ್ರನ್ನೆಲ್ಲ ಹೊರಗಡೆ ಬರೋದಕ್ಕೆ ಹೇಳಿದಾಗಿ ನಾವು ಫೈರ್ ಅವರಿಗೆ ಎಲ್ಲ ಕಾಲ್ ಮಾಡಿ ಈಗ ಬೆಂಕಿಯನ್ನು ನಂದಿಸಿದ್ದೀವಿ. ಇನ್ನು ನೆಕ್ಸ್ಟ್ ಏನು ಕಾರಣ ಅಂತ ನಾವು ತನಿಖೆ ಮಾಡಿ ಗೊತ್ತಾಗುತ್ತೆ ವಿಚಾರ. ENT ವಿಭಾಗದ ಆಪರೇಷನ್ ಥಿಯೇಟ್ರ್ ಇದು. ಆ ENT ವಿಭಾಗಕ್ಕೆ ಏನು ಬೇಕು ಎಲ್ಲ ಸಿದ್ಧತೆಗಳು, ಎಲ್ಲ ಎಕ್ವಿಪ್ಮೆಂಟ್ಸು ಇಲ್ಲೇ ಇತ್ತು. ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸು ಡ್ಯಾಮೇಜ್ ಆಗಿದೆ. ನಾವು ಅಸೆಸ್ಮೆಂಟನ್ನು ಮಾಡಬೇಕು, ಇನ್ನಷ್ಟೇ ತನಿಖೆ ಮಾಡಬೇಕಾಗಿದೆ. ಇದೊಂದೇ ಆಪರೇಷನ್. ನಮ್ಮಲ್ಲಿ 6 ಆಪರೇಷನ್ ಥಿಯೇಟ್ರ್ ಇದೆ ಈ ಬ್ಲಾಕಲ್ಲಿ. ಇದು ಒಂದು ಮಾತ್ರ ಡ್ಯಾಮೇಜ್ ಆಗಿರ್ತದೆ. ಉಳಿದಿದ್ದು ಪಕ್ಕದ ಓಟಿಗಳೆಲ್ಲ ಸೇಫ್ ಇದೆ. ಏನು ಬೇರೆ ಶಸ್ತ್ರಚಿಕಿತ್ಸೆ ಎಲ್ಲ ರೀತಿ ನಡೀತಾ ಇದೆ. ಸುಮಾರು 6-7 ಜನ ಇದ್ದರೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅದು ತನಿಖೆ ಗೊತ್ತಾಗಬೇಕು. ನೆಕ್ಸ್ಟ್ ಅದು ಸ್ಪಾರ್ಕ್, ಆಕ್ಸಿಜನ್ನು ಮತ್ತು ನೈಟ್ರಸ್ ಏನಿರುತ್ತೆ ಅವು ಇನ್ಫ್ಲೇಮೇಬಲ್ ಗ್ಯಾಸಸ್. ಅದು ಏನಕ್ಕೋಸ್ಕರ ಆಗಿದೆ ಅಂತ ನಮ್ಮ ಇಂಜಿನಿಯರ್ಸು ಅಸೆಸ್ಮೆಂಟ್ ಮಾಡ್ತಾರೆ. ಅಂದರೆ ಆಕ್ಸಿಜನ್ ಸಿಲಿಂಡರ್ಗೆ ಹತ್ಕೊಳ್ಳುತ್ತೆ, ಅದು ಬ್ಲಾಸ್ಟ್ ಈ ಥರ ಆಗಿದೆ ಸರ್. ಇರ್ಬೋದು, ಯಾವುದಾದ್ರು ಒಂದು ವೈರ್ ಶಾರ್ಟ್ ಆದರೂ ಕೂಡ ಅಲ್ಲಿ ಪಕ್ಕದಲ್ಲಿ ಆಕ್ಸಿಜನ್ ಇರೋದ್ರಿಂದ ಬೆಂಕಿ ಯಾವಾಗಡೆ ಆಗೋಂಥ ಚಾನ್ಸಸ್ ಇರುತ್ತೆ. ಪೇಷಂಟ್ ಇನ್ನೂ ನಾವು ಶಿಫ್ಟ್ ಮಾಡಿಲ್ಲ. 8:45 ಇನ್ನೂ ಶಿಫ್ಟ್ ಆಗಲ್ಲ. 9 ಗಂಟೆ ಮೇಲೆ ಆ ಪೇಷಂಟ್ ಬರ್ತಕ್ಕಂಥದ್ದು. ಇನ್ನೂ ಯಾರೂ ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಆಗಿದ್ದಿಲ್ಲ. ನಮ್ಮ ಸಿಬ್ಬಂದಿ ಮಾತ್ರ ಸಿದ್ಧತೆ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಆಗಿರ್ತಕ್ಕಂಥದ್ದು, ಹಂಗಾಗಿ ಹೆಚ್ಚಿನ ಅವಘಡ ತಪ್ಪಿದೆ. ನಾನು ಇಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಇದು ಕಿವಿ ಮೂಗು ಗಂಟಲು ವಿಭಾಗದ ಅರವಳಿಕೆ ತಜ್ಞರು. ನಾನು ಇಲ್ಲಿ 9 ಗಂಟೆ ಮೇಲೆ ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ. 8:45ಕ್ಕೆ ಸುಮಾರು ಇಲ್ಲಿ ಬಂದು ಎಲ್ಲ ಚೆಕ್ ಮಾಡ್ತಾ ಹೋಗ್ತೀವಿ ನಾವು. ಮೆಷಿನ್ ಸರಿ ಇದೆಯಾ, ಔಷಧಿಗಳೆಲ್ಲ ಕರೆಕ್ಟ್ ಇದೆಯಾ, ಆಕ್ಸಿಜನ್ ಸರಿ ಇದೆಯಾ ಅಂತ. ಆಕ್ಸಿಜನ್ ನೋಡಬೇಕಾದ್ರೆ ಅಲ್ಲಿ ಫೈರ್ ಸ್ಟಾರ್ಟ್ ಆಗಿದೆ.
ಫೈರ್ ಬಂತು ಅಂದ ತಕ್ಷಣ ನಮ್ಮಲ್ಲಿ ಇದ್ದಂತಹ ವೈದ್ಯರು ಇಲ್ಲಿಂದ ಓಡಿ ಹೊರಗಡೆ ಬಂದಿದ್ದಾರೆ, ಬೆಂಕಿ ಬೆಂಕಿ ಅಂತ ಕೂಗ್ತಾ. ಕೆಲವೇ ಸೆಕೆಂಡ್ಗಳಲ್ಲಿ ಬ್ಲಾಸ್ಟ್ ಆಗಿದೆ. ಒಂದು ಬ್ಲಾಸ್ಟ್ ಆಗಿ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಬ್ಲಾಸ್ಟ್ ಆಗಿದೆ. ಅದು ಆಕ್ಸಿಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಆಕ್ಸಿಜನ್ನು ಹೈಲಿ ಇನ್ಫ್ಲೇಮಬಲ್ ಗ್ಯಾಸ್, ಅಂದರೆ ಬೆಂಕಿನ ತುಂಬ ದ್ವಿಗುಣಗೊಳಿಸುತ್ತೆ. ಅಂತಹ ಆಕ್ಸಿಜನ್ ನಮ್ಮಲ್ಲಿ ಈಗ ಆಪ್ರೇಷನ್ ಥಿಯೇಟ್ರಲ್ಲಿ ಎಲ್ಲ ಕಡೆ ಬೇಕೇ ಬೇಕು ನಾವು. ಅಲ್ಲಿ ಆಕ್ಸಿಜನ್ ಫೈರ್ ಕ್ಯಾಚ್ ಆಗಿರೋದ್ರಿಂದ ಈ ಥರ ಬ್ಲಾಸ್ಟ್ ಆಗಿದೆ. ಸರ್, ಬೆಂಕಿ ಯಾವ ರೀತಿ ಹತ್ಕೊಂತು ಅಂತ ನಮ್ಗೆ ಗೊತ್ತಿಲ್ಲ. ಬೆಂಕಿ ಹತ್ತಿದ ತಕ್ಷಣ ಅವರು ಎಲ್ಲ ಸಮಯ ಪ್ರಜ್ಞೆಯಿಂದ ಹೊರಗಡೆ ಓಡೋಗಿದ್ದಾರಲ್ಲ, ಅದು ತುಂಬ ಇಂಪಾರ್ಟೆಂಟು. ಜನಗಳು ಮತ್ತು ಇಲ್ಲಿದ್ದಂತಹ ರೋಗಿಗಳು ಎಲ್ಲರನ್ನೂ ಮೊಬಿಲೈಸ್ ಮಾಡಿ ಹೊರಗಡೆ ತೊಗೊಂಡು ಹೋದ್ವಿ. ಅದು ಒಂದೇ ನಮಗೆ. ಇಲ್ಲಿ ನರ್ಸಸ್ ಇದ್ದರು, ಇಲ್ಲಿ 2 ಡಾಕ್ಟ್ರು ಇದ್ದರು. ಅಲ್ಲೊಬ್ಬರು ಡಾಕ್ಟ್ರು ಚೆಕ್ ಮಾಡ್ತಿರ್ತಾರೆ, ಇಲ್ಲೊಬ್ಬರು ಚೆಕ್ ಮಾಡ್ತಿರ್ತಾರೆ. 9 ಗಂಟೆಗೆ ನಾವು ಪೇಷಂಟ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಕೆಲವೇ ಇನ್ನೊಂದು 15 ನಿಮಿಷ ಆಗಿದ್ರು ನಾವು ಅವರಿಗೆಲ್ಲ ಎಚ್ಚರ ತಪ್ಪಿಸ್ಬಿಡ್ತಾಯಿದ್ವಿ. ಎಚ್ಚರ ತಪ್ಪಿಸಿದ ಮೇಲೆ ಪೇಷಂಟ್ನ ಇನ್ನೂ ಅಲ್ಲಿ ಹೊರಗಡೆ ಪ್ರೀ ಆಪ್ ರೂಮ್ ಅಂತ ಇರುತ್ತೆ, ಅಲ್ಲಿ ಎಲ್ಲ ರೆಡಿ ಮಾಡ್ತೀವಿ. ಆಪ್ರೇಷನ್ನಿಗೆ ಏನೇನು ಬೇಕೋ ಅದಕ್ಕೆ ಕೈಗೆ ಸೂಜಿ ಹಾಕೋದು, ಡ್ರಿಪ್ ಹಾಕೋದು, ಅದೆಲ್ಲ ರೆಡಿ ಮಾಡ್ಕೊತಾ ಇರ್ತೀವಿ. ಇಲ್ಲಿ ಟೇಬಲ್ ಮೇಲೆ ಇನ್ನೂ ಬಂದಿರಲಿಲ್ಲ, ಅದು ಒಂದೇ ಪುಣ್ಯ. ಮತ್ತು ಇನ್ನೇನು ಅಂದರೆ ಇಲ್ಲಿ ಕಣ್ಣಿನ ಆಪ್ರೇಷನ್ ನಡೆಯುತ್ತೆ ಪಕ್ಕದ ಓಟಿಯಲ್ಲಿ. ತುಂಬ ಜನ ಬೆಳಗ್ಗೆನೇ ಬಂದು ಕುತ್ಕೊಂಡ್ಬಿಡ್ತಾರೆ ಹಿಂಗೆ ಸಾಲಿಗೆ. ಆ್ಯಕ್ಚುಲಿ ಇವತ್ತು ಯಾರೂ ಇಲ್ಲ. ಅವರಿದ್ದಿದ್ರು ಈ ಬ್ಲಾಸ್ಟ್ ಪಕ್ಕದಲ್ಲೇ ಆಗಿರೋದ್ರಿಂದ ಅವ್ರೂ ಮೊಬಿಲೈಸ್ ಮಾಡೋದು, ಬೆಂಕಿಯಿಂದ ಸಡನ್ನಾಗಿ ಅವ್ರನ್ನು ಇದು ಮಾಡೋದು ತಪ್ಪು. ಎಲ್ಲ ಒಳ್ಳೇದಾಗಿದೆ ಅಷ್ಟೇ. ಇಲ್ಲ ಸರ್, ಆಕ್ಸಿಜನ್ ಬ್ಲಾಸ್ಟ್ ಆಗುತ್ತೆ. ಆಕ್ಸಿಜನ್ನಿಗೆ ಅದು ಸಿಲಿಂಡ್ರಲ್ಲಿ ಆಕ್ಸಿಜನ್ ಇರುತ್ತಲ್ಲ, ಬೆಂಕಿ ಹತ್ತಿದಾಗ ಬ್ಲಾಸ್ಟ್ ಆಗುತ್ತೆ. ಇಲ್ಲ ಸರ್, ಸೂಜಿ ಇಲ್ಲಿ ಹಾಕಲ್ಲ, ಹೊರಗಡೆ ಹಾಕಿ ರೆಡಿ ಮಾಡ್ಕೊತೀವಿ. ಆಮೇಲೆ ಇಲ್ಲಿ ಅನಸ್ತೇಷಿಯಾ ಕೊಡಬೇಕಾದ್ರೆ ಇಲ್ಲಿ ಒಳಗಡೆ ಬಂದು ಮೆಷಿನ್ನು, ಆಕ್ಸಿಜನ್ನು ಎಲ್ಲ ಇಟ್ಕೊಂಡೆ ಅನಸ್ತೇಷಿಯಾ ಕೊಡೋದು. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಷ್ಟೇ. ಆಸ್ಪತ್ರೆ ಎಲ್ಲ ಪಾಪ ತುಂಬ ಬಡ ರೋಗಿಗಳು ಇಲ್ಲೆಲ್ಲ ಬರ್ತಾರೆ, ಅವ್ರಿಗೆ ಸಹಾಯ ಆಗ್ತಾಯಿತ್ತು. ಅದು ಒಂದು ನಮಗೆ ಬೇಜಾರಿದೆ. 100 ಜನ ಇಲ್ಲಿ ಸೇವೆ ತೊಗೊತಾರೆ. ಸರ್, ಅನಸ್ತೇಷಿಯಾ ಮಿಷಿನ್ ಸುಟ್ಟೋಗಿದೆ. ಆಮೇಲೆ ಕಿವಿ ಮೂಗುಳು ಗಂಟಲು ಆಪ್ರೇಷನಿಗೆ ಫೆಸ್ ಅಂತ ಮಾಡ್ತಾರೆ, ಅದ್ರದ್ದು. ಇಲ್ಲಿದ್ದಿದ್ದು ಇನ್ಸ್ಟ್ರೂಮೆಂಟ್ಸು ಇಲ್ಲಿ ನೋಡಿ, ಇವೆಲ್ಲ ಬೆಳಗ್ಗೆ ರೆಡಿ ಮಾಡಿರೋಂತಹ ಇನ್ಸ್ಟ್ರೂಮೆಂಟ್ಸ್ ಆಪ್ರೇಷನ್ನಿಗೆ ರೆಡಿ ಆಗಿರೋದು. ಅಂದರೆ ಒಂದೊಂದು ಪೇಷಂಟಿಗೆ ಒಂದೊಂದು ಟ್ರಾಲಿ ಹಾಕಿ ರೆಡಿ ಮಾಡಿಟ್ಟಿರ್ತಾರೆ, ಅದೆಲ್ಲ ಸುಟ್ಟೋಗಿದೆ. ಆಮೇಲೆ ಇದ್ದಿದ್ದು ಇನ್ಸ್ಟ್ರೂಮೆಂಟ್ಸು ಬೇರೆದು ಎಲ್ಲದೂ ಹಾಳಾಗೋಗಿದೆ. ಸರ್, ಈಗ 8:30 ಸುಮಾರಾಗಿತ್ತು ಸರ್. ಇದು ಫಸ್ಟಿಗೆ ಅದು ಸಿಲಿಂಡರ್ ಖಾಲಿ ಆಗಿತ್ತು ಅಂತೇಳಿ ಸಿಲಿಂಡರ್ ಚೇಂಜ್ ಮಾಡ್ಬೇಕಂತೇಳಿ ಸಿಲಿಂಡರ್ ತುಂಬಿರೋ ತಾಂಬರ್ಕದಿತ್ತು ಸರ್, ಖಾಲಿ ತೆಗೆದು. ಅಷ್ಟೊತ್ತಿಗೆ ಅನಸ್ತೇಷಿಯಾ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ವೈರಿಂಗೆಲ್ಲ ಹಾಕಿದ್ವಿ ಸರ್. ವೈರಿಂಗೆಲ್ಲ ಯಾಕೆ ಸ್ಪಾರ್ಕ್ ಬರ್ತದೆ ಬಂದು ನೋಡೋ ಅಷ್ಟೊತ್ತಿಗೆ ಭಾಳ ಆಗತ್ಬಿಡ್ತು ಸರ್. ಸ್ಪಾರ್ಕೆಲ್ಲ ದೊಡ್ಡದಾಗತ್ಬಿಡ್ತು. ಹಂಗಾಗಿ ಎಲ್ಲರೂ ಕರ್ಕೊಂಡು ಹೊರಗಡೆ ಓಡೋದ್ವಿ ಸರ್. ಫಸ್ಟು ನಮ್ಮ ಸರ್ವೆಂಟ್, ನಾನು, ನಮ್ಮ ಇಲ್ಲಿ ಓಟೆ ಕೆಲಸ ಮಾಡೋ ಹುಡುಗರು ಸಿಬ್ಬಂದಿಗಳು ಇದಾವೆ ಸರ್. ಡಿ ಗ್ರೂಪ್ನವ್ರು ಅಷ್ಟು ಒಂದು 8 ಜನ ಇದ್ದೀವಿ ಸರ್ ಇಲ್ಲಿ. ಅವರಷ್ಟು ಸ್ಟೂಡೆಂಟ್ನ, ಸ್ಟಾಫ್ನ, ಡಾಕ್ಟರ್ನ ಅಷ್ಟು ಹೊರಗಡೆ ಕಳಿಸಿ ಮಾತಾಡ್ಸ್ಕೊಂಡು ಹೊರಗಡೆ ಕರ್ಕೊಂಬಂದ್ವಿ ಸರ್. ಪೇಷಂಟ್ ಯಾರೂ ಇಲ್ಲ ಸರ್, ಪೇಷಂಟ್ಸ್ ಯಾರೂ ಇದ್ದಿಲ್ಲ ಸರ್ ಸದ್ಯಕ್ಕೆ. ಪೇಷಂಟ್ ಇನ್ನೊಂದು 10 ನಿಮಿಷ 1/4 ಗಂಟೆ ಪೇಷಂಟ್ ಕರ್ಕೊಂಬರ್ಬೇಕಾಗಿತ್ತು ಸರ್. ಪೇಷಂಟ್ ಕರ್ಕೊಂಬರೋಕ್ಕಿಂತ ಮುಂಚೆನೇ ಇದಾಗಿತ್ತು. ಇನ್ನು ಪೇಷಂಟ್ ಯಾರೂ ಇದ್ದಿಲ್ಲ ಸರ್. ಹಾಂ, ನಾವು ಇದ್ವಿ ಸರ್. ಅಷ್ಟೊತ್ತಿಗೆ ಇದಾಗುತ್ತೆ ಅಂತೇಳಿ ಏನಾಗಿತ್ತು ಸರ್. ಮತ್ತು ಆಮೇಲೆ ಫೈರಿಂಗ್ ಎಲ್ಲ ನಾವೇ ತಗೊಂಡು ಫೈರಿಂಗ್ ಎಲ್ಲ ಮಾಡಿದ್ವಿ ಸರ್, ನಾವು ಸಿಬ್ಬಂದಿವರೆಗೂ. ಆಮೇಲೆ ಫೈರಿಂಗ್ ಬಾಲೆಲ್ಲ ಇದ್ರೊಳಗಡೆ ಹಾಕಿದ್ವಿ ಸರ್. ಯಾವ ಸಿಸ್ಟಮ್ ಇದು, ಏನೇನು ಅಂದರೆ ಸರ್ ಅನಸ್ತೇಷಿಯಾ ಮಿಷಿನ್ ಇತ್ತು ಸರ್. ಅನಸ್ತೇಷಿಯಾ ಮಿಷಿನೇ ಬ್ಲಾಸ್ಟ್ ಆಗಿದೆ ಸರ್. ಅದ್ರಾಗೆ ಏರ್ ಫುಲ್ ಸಿಲಿಂಡರ್ ಓಪನ್ ಆಗಿ. ಹಂಗಾಗಿ ಇಲ್ಲಿ ಇದ್ದಾವೆ ಇಕ್ವಿಪ್ಮೆಂಟ್ಸ್ ಎಲ್ಲ ಹೋಗ್ಯಾವೆ ಸರ್. ಅಲ್ಲ, ಏನೇನು ಇಕ್ವಿಪ್ಮೆಂಟ್ಸ್ ಬೇರೆ ಸರ್? ಮಾನಿಟರ್ಸ್, ಆಮೇಲೆ ಕಾಟ್ರಿ ಮಿಷಿನ್ಸ್, ಆಮೇಲೆ ಆಕ್ಸಿಜನ್ ಸೆಕ್ಷನ್ ಮಿಷಿನ್ಸ್ ಅವೆಲ್ಲ ಹೋಗಿದೆ ಸರ್. ಆಮೇಲೆ ಎ ಸಿ ಗೀಸಿ ಎಲ್ಲ ಹೋಗಿದೆ ಸರ್. ನಮಗೆ ಎಕ್ಸಾಕ್ಟಾಗಿ ನಮಗೆ 8:45 ಅಷ್ಟೊತ್ತಿಗೆ ನಮಗೆ ಮಾಹಿತಿ ಬಂತು. ಸೊ ಆ ಮಾಹಿತಿ ಕರೆನ ಸ್ವೀಕರಿಸ್ಕೊಂಡ್ಬಿಟ್ಟು ನಾವು ಮಾಹಿತಿ ಆಧರಿಸ್ಬಿಟ್ಟು ನಾವು ಸ್ಪಾಟಿಗೆ ಬಂದಾಗ ನಾವು ಬಂದುಬಿಟ್ಟು ಸ್ಪಾಟ್ ರೀಚ್ ಆದ್ಮೇಲೆ ನೋಡಿದ್ವಿ. ಅಸೆಸ್ ಮಾಡಿದಾಗ ನಮಗೆ ಇಲ್ಲಿ 2nd ಫ್ಲೋರಲ್ಲಿ ನಮಗೆ ಬೆಂಕಿ ಕಾಣಿಸ್ಕೊಂತು. ಸೊ ನಮಗೇನಪ್ಪ ಅಂತಂದರೆ ಇಲ್ಲಿಗೆ ರೀಚ್ ಔಟ್ ಆಗೋದಕ್ಕೆ ನಮಗೆ ಭಾಳನೇ, ಯಾಕಂದರೆ ಮಧ್ಯದ ಬಿಲ್ಡಿಂಗ್ ಆಗಿರೋದ್ರಿಂದ ನಮಗೆ ವೆಹಿಕಲ್ ಪಾರ್ಕ್ ಮಾಡ್ಕೊಂಡು ಈ ಕಡೆ ಮತ್ತೆ ಎಲ್ಲೂ ಬರೋಕ್ಕೆ ನಮಗೆ ಎಂಟ್ರೆನ್ಸ್ ಇರಲಿಲ್ಲ. ಎಂಟ್ರೆನ್ಸ್ ಇದ್ರೂ ಮತ್ತು ನಾವು 2 ಫ್ಲೋರಿಗೆ ರೀಚ್ ಆಗಬೇಕು. ಹಾಗಾಗಿ ನಾವು ಮಾಡಿದ್ವಿ, ನಾವು ಐದರ್ ಸೈಡ್ ಆಫ್ ಬಿಲ್ಡಿಂಗ್ ನಾವು ಏನಿತ್ತು ಆ ಕಡೆಗೆ ನಾವು ಓಸ್ವುಡನ್ನು ಲೇಔಟ್ ಮಾಡಿಬಿಟ್ಟು ನಾವು ಒಂದು ಕ್ರೂ ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡೋದಕ್ಕೆ ಇದು ಮಾಡ್ತಾಯಿದ್ರು. ಈ ನಡುವೆ ನಮಗೆ ಯಾರೋ ಒಬ್ಬರು ಲೇಡೀಸು ಒಳಗಡೆಗೆ ಇದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಬಂದಮೇಲೆ ನಾವು ಮತ್ತೆ 2nd ಫ್ಲೋರಿಗೆ ಬಂದುಬಿಟ್ಟು ಅಷ್ಟೊತ್ತಿಗೆ ನಾವು ನೋಡಿದ್ವಿ. ಅಲ್ಲಿದ್ದಂಥವ್ರು ಆ ಥರ ಯಾರೂ ಒಳಗಿಲ್ಲ, ಎಲ್ಲರೂ ಎವಾಕ್ಯೂಟ್ ಆಗಿದ್ದಾರೆ ಸೇಫಾಗಿ ಅಂತ ಕನ್ಫರ್ಮ್ ಆದಮೇಲೆ ನಾವು ಎಲ್ಲ ಫೈರ್ ಎಲ್ಲ ಪುಟ್ ಆಫ್ ಮಾಡಿ ಅಲ್ಲಿ ಏನಿತ್ತು ಅದನ್ನೆಲ್ಲ ನಾವು ಅಟೆಂಡ್ ಮಾಡಿದ್ದೀವಿ. ತುಂಬ ಬೆಂಕಿ ಇತ್ತು ಅಥವಾ ಸ್ಮೋಕ್ ಇತ್ತು ಸರ್? ಸ್ಮೋಕ್ ಜಾಸ್ತಿ ಇತ್ತು. ಯಾವಾಗಲೂ ಏನಪ್ಪ ಅಂದರೆ ಸ್ಮೋಕ್ ಜಾಸ್ತಿ ಇದೆ ಅಂದರೆ ಬೆಂಕಿ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಅರ್ಥ.
ಸೊ ಬೆಂಕಿ ಇತ್ತು, ನ್ಯಾಚುರಲ್ ಆಗಿ ಬೆಂಕಿ ಇತ್ತು. ಮತ್ತು ಹೋಗೋದಕ್ಕೆ ಯಾವುದೇ ರೀತಿಯ ವೆಂಟಿಲೇಷನ್ ಇಲ್ಲದೇ ಇರೋದ್ರಿಂದ ಏನಾಯಿತು, ಸ್ಮೋಕ್ ಎಲ್ಲ ರೂಮಲ್ಲಿ ಆವರಿಸ್ಕೊಂಡಿತ್ತು. ಅದಾದಮೇಲೆ ನಾವು ಬಂದ ಮೇಲೆ ವಿಂಡೋಸ್ ಎಲ್ಲ ಓಪನ್ ಮಾಡಿ ಸ್ವಲ್ಪ ಸ್ಮೋಕ್ ಎಲ್ಲ ಹೊರಗೆ ಹೋಗೋದಕ್ಕೆ ನಾವೆಲ್ಲ ಇದನ್ನು ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ವಾತಾವರಣ ತಿಳಿ ಆದಮೇಲೆ ನಮಗೂ ಕೂಡ ಕ್ಲಿಯರಾಗಿ ಕಾಣ್ತಾ ಇತ್ತು. ಸೊ ಐಟಮ್ಸ್ಗಳು ಏನೇನಿದ್ವು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಸುಟ್ಟು ಹೋಗಿದ್ವು. ಬಟ್ ಯಾವುದೇ ರೀತಿಯ ಪ್ರಾಣಾಪಾಯ ಅಂತ ಏನೂ ಆಗಿಲ್ಲ. ಸಿಲಿಂಡ್ರ್ ಏನಂತಂದರೆ ಆ್ಯಕ್ಚುಲಾಗಿ ಅದು ಅನಸ್ತಿಷಿಕ್ ಮಿಷಿನಿಗೆ ಅದು ಕನೆಕ್ಟೆಡ್ ಆಗಿರುತ್ತಂತೆ. ಆಮೇಲೆ ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಸಿಲಿಂಡ್ರುಗಳು ಅದು ಬೆಂಕಿ ಹೀಟ್ ಆಗಿತ್ತಲ್ಲ, ಇದಕ್ಕೆ ಏನಾಗಿದೆ, ಸಿಲಿಂಡ್ರದ್ದು ಟಾಪ್ ಎಲ್ಲ ಓಪನ್ ಆಗಿಬಿಟ್ಟು ಅವೆಲ್ಲ ಓಪನ್ ಆಗಿದ್ದಾವೆ ಅಷ್ಟೇ. ಬರ್ಸ್ಟ್ ಅಂತೂ ಏನಾಗಿಲ್ಲ. ಅದು ಸಿಲಿಂಡರ್ ಓಪನ್ ಆಗಿ ಇಲ್ಲ ಬ್ಲಾಸ್ಟ್ ಆಗಿದೆ ಸರ್. ಈ ಬ್ಲಾಸ್ಟ್ ಏನಾಗಿಲ್ಲ. ಸಿಲಿಂಡ್ರ್ ಅದು ಹೊರಗಡೆಯಿಂದ ಹೀಟ್ ಸಿಕ್ಕಿದ್ದಕ್ಕೆ ಏನಾಗಿದೆ, ಮೇಲ್ಗಡೆದು ಕಾಕು ಓಪನ್ ಆಗಿದ್ದಾವೆ ಸಿಲಿಂಡ್ರ್ಗಳದ್ದು ಅಷ್ಟೇ. ಸಿಲಿಂಡ್ರದ್ದು ಕಾಕ್ಗಳು ಓಪನ್ ಆಗಿಬಿಟ್ಟು ಸಿಲಿಂಡ್ರು ಎಲ್ಲ ಖಾಲಿಯಾಗಿದ್ದಾವೆ. ಬಟ್ ಬ್ಲಾಸ್ಟ್ ಏನೂ ಆಗಿಲ್ಲ. ಎಲೆಕ್ಟ್ರಾನಿಕ್ ಐಟಮ್ ಇರೋದ್ರಿಂದ ಅದು ಮಾನಿಟ್ರು ಅವೆಲ್ಲ ಏನೇನಿದ್ವೋ ಅವು ಸ್ವಲ್ಪ ಇದಾಗಿದೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇನ್ನೇನು